ಹಲೋ ವೆಲ್ಕಮ್ ಟು ಫಿಟ್ ವಿತ್ ದಿವಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್. ಇದು ನನ್ನ ಕ್ಲೈಂಟ್ನ ರಿವ್ಯೂ. ಇವರು 10th ಸ್ಟ್ಯಾಂಡರ್ಡಿಂದನೂ ಮೈಗ್ರೇನ್ ಅನ್ನೋದು ಇವರಿಗೆ ಬಿಟ್ಟೇ ಇರಲಿಲ್ಲ. ಬಟ್ ಇವಾಗ ಪ್ಲ್ಯಾನ್ ಅನ್ನೋದು ಸ್ಟಾರ್ಟ್ ಮಾಡಿ ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಿದ್ಮೇಲೆ ಮೈಗ್ರೇನ್ ಒಂದು ದಿನಕ್ಕೂ ಬಂದಿಲ್ಲ. 2.5 ಮಂತಿಂದ ಅವರು ಖುಷಿ, ನಾನು ಖುಷಿ. ಸೊ ಮಾರ್ನಿಂಗ್ ಎದ್ದು ಬಿಸಿನೀರು ಕುಡಿದು ನನ್ನ ದಿನ ಶುರು ಮಾಡ್ತೀನಿ. ಇವತ್ತು ನಾನು ಮಾರ್ನಿಂಗ್ ವಾಕ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಮಳೆ ಪ್ಲಸ್ ನಿದ್ದೆ ಚೆನ್ನಾಗಿ ಮಾಡಿದೆ. ಸೊ ಬ್ರೇಕ್ಫಾಸ್ಟಿಗೆ ನಾನು ತೊಗೊಂಡೆ ರಾಗಿ ರೊಟ್ಟಿ. ನಾನು ಡೈಲಿ ನಾನು ಯಾವಾಗಲೂ ಪ್ರೋಟೀನ್, ಕಾರ್ಬ್, ಫ್ಯಾಟ್, ಫೈಬರ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಂಡು ನಾನು ತೊಗೊಳ್ಳೋದು. ಸೊ ನೀವು ಕೂಡ ಯಾರು ವೆಯ್ಟ್ ಲಾಸ್ ಜರ್ನಿಲಿ ಇತ್ತು ಅಂತಂದರೆ, ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ಲೈಕ್ ಈ ಥರನೇ ಆ್ಯಡ್ ಮಾಡ್ಕೊಂತು ಅಂದರೆ ವೆಲ್ ಅಂತ ಅನ್ಸ್ಬೋದು. ಸೊ ಮಾರ್ನಿಂಗ್ ಎದ್ದು ವಾಕ್ ಮಾಡೋಕ್ಕಾಗಲಿಲ್ಲ ಅಂತ ಬ್ರೇಕ್ಫಾಸ್ಟ್ ಆದಮೇಲೆ ಫ್ರೀ ಇದ್ದೆ. ಸೊ ಸ್ವಲ್ಪ ವಾಕ್ ಮಾಡೋಣ ಅಂತ ಒಂದು 30 ಮಿನಿಟ್ಸ್ ವಾಕ್ ಮಾಡಿದೆ. ನೀವು ಕೂಡ ಅಷ್ಟೇ ಅದೇ ಟೈಮ್ ಇದೇ ಟೈಮ್ ಅಂತಲ್ಲ, ಯಾವಾಗ ಫ್ರೀ ಇರ್ತಾರೆ ಅವಾಗ ವಾಕ್ ಮಾಡಿ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನಮ್ಮ ಬಾಡಿ ನಮಗೆ ಸಪೋರ್ಟ್ ಮಾಡೇ ಮಾಡುತ್ತೆ. ಮನೆಯೊಳಗಡೆ ವಾಕ್ ಮಾಡಿದ್ರೆ ತಲೆ ಸುತ್ತುತ್ತೆ ಲೈಕ್ ಈ ಥರ ಹೇಳ್ತಾ ಇರ್ತಾರೆ. ಬಟ್ ಸ್ವಲ್ಪ ನೀವು 1 or 2 ಡೇಸ್ ನಿಮ್ಗೆ ಹಾಗೆ ಅನಿಸ್ಬೋದು, ಆಮೇಲೆ ಅಭ್ಯಾಸ ಆಗೇ ಆಗುತ್ತೆ. ಸೊ ಆರಾಮಾಗಿ ಸ್ಟಾರ್ಟ್ ಮಾಡಿ ಅಂತಲೇ ಹೇಳೋದು. ಸೊ ಇವಾಗ ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು, ಹೋಗಿ ಬಂದೆ. ಅವಳು ಐಸ್ ಕ್ರೀಮ್ ತೊಗೊಂಡು ಅಮ್ಮ ನನಗೆ ಕೊಡೋಲ್ಲ ಅಂತ ಇದ್ಲು. ಸೊ ಹೊರಗಡೆ ಏನೂ ತಿನ್ನೋಕೆ ಹೋಗಲಿಲ್ಲ. ನಾನು ಮನೆಗೆ ಬಂದು ಫ್ರೂಟ್ಸ್ ಮತ್ತು ನಟ್ಸ್ ತೊಗೊಳ್ಬೇಕು. ನಟ್ಸ್ ಬಂದು ಗುಡ್ ಫ್ಯಾಟ್ ಆಗಿರುತ್ತೆ, ಫ್ರೂಟ್ಸಿಂದ ಫೈಬರ್ ಸಿಗುತ್ತೆ. ಸೊ ಆರಾಮಾಗಿ ನಿಮಗೆ ಹೊಟ್ಟೆ ಫುಲ್ ಅನಿಸುತ್ತೆ. ಸೊ ಬೇರೆ ಸ್ನ್ಯಾಕ್ಸಿಗೆ, ಜಂಕ್ ಫುಡ್ಡಿಗೆ ಕೈ ಹೋಗಲ್ಲ ಆದಷ್ಟು ಬೇಗ. ಸೊ ಜ್ಯೂಸ್ ಕುಡಿದೆ. ಆ್ಯಕ್ಚುಲಿ ನಂದು ಲಾಸ್ಟ್ ವೀಡಿಯೋ ನೋಡಿ ಎಲ್ಲರೂ ನನಗೆ ಕಮೆಂಟ್ಸ್ ಆಗ್ತಾಯಿದ್ರು, ಪರ್ಸ್ನಲಾಗಿ ಮೆಸೇಜ್ ಮಾಡ್ತಾಯಿದ್ರು, ಕಂಗ್ರಾಟ್ಸ್ ಪ್ರೆಗ್ನೆಂಟ್ ಅಂತಂತ. ಖಂಡಿತ ಇಲ್ಲ, ನಾನು ಅಟ್ ಪ್ರೆಸೆಂಟ್ ಅಂತ ಹೇಳಿರೋದು. ಪ್ರೆಗ್ನೆಂಟ್ ಅಂತ ನನಗಂತೂ ಆ ಥರ ಅನ್ನಿಸ್ತಾ ಇಲ್ಲ, ಬಟ್ ಬೇರೆಯವ್ರಿಗೆ ಆ ಥರ ಕೇಳಿಸ್ತಿರ್ಬೋದು. ಅಟ್ ಪ್ರೆಸೆಂಟೆಲ್ಲ ಇಲ್ಲ. ಸೊ ಇದು ನನ್ನ ಹಳ್ಳಿ, ನಾನಿರೋದು ಹಳ್ಳಿಯಲ್ಲೇ. ಸೊ ಇದು ನಮ್ಮ ಹಳ್ಳಿ. ಸೊ ಮಜ್ಜಿಗೆ ಕುಡಿತಾ ಇದ್ದೀನಿ, ಒಂದು ಫಂಕ್ಷನ್ ಇತ್ತು ಅದಕ್ಕೋಸ್ಕರ. ಸೊ ಹೇಗೆ ಊಟ ಬ್ಯಾಲೆನ್ಸ್ ಮಾಡ್ತಿದ್ದೀನಿ ಅಂತ ನೋಡ್ಕೊಬೋದು. ಸೊ ಏನು ಬಿಡೋಂಗಿಲ್ಲ, ಎಲ್ಲ ತಿನ್ಬೋದು, ಬಟ್ ಸ್ವಲ್ಪ ಲಿಮಿಟಾಗಿ ತೊಗೊಳ್ತು ಅಂತಂದರೆ ಖಂಡಿತ ಆಗುತ್ತೆ. ಸೊ ಹೋಳ್ಗೆನ ಬೇಡ ಅಂತ ಇದ್ದೀನಿ, ಆಲ್ಮೋಸ್ಟ್ ಸ್ವೀಟ್ ಕಟ್ ಆಫ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇಷ್ಟೇ ನನ್ನ ಊಟ ಆಗಿತ್ತು. ಬೇಸಿಗೆ ಆಗಿರೋದ್ರಿಂದ ಬಾಡಿ ಡಿಹೈಡ್ರೇಷನ್ ಬೇಗ ಆಗಿಬಿಡುತ್ತೆ. ಸೊ ಆದಷ್ಟು ನೀರು ಕುಡೀರಿ ಅಂತಲೇ ಹೇಳೋದು. ಸೊ ಈವ್ನಿಂಗ್ ಕೆಲಸ ಇತ್ತು, ಹೆವಿ ಕೆಲಸ ಅಂತಲೇ ಹೇಳ್ಬೋದು. ಕ್ಲೈಂಟ್ಸಿಗೆ ಮೀಲ್ ಪ್ಲ್ಯಾನ್ ಕಳಿಸ್ಬೇಕಿತ್ತು. ಸೊ ಹಾಗೆ ನಾನು ಸ್ನ್ಯಾಕ್ಸ್ ಟೈಮ್ ಕೂಡ ಆಗಿತ್ತು. ಮಖಾನ ತೊಗೊಂಡೆ, ಜೊತೆಗೆ ಕಾಫಿ, ಶುಗರ್ಲೆಸ್ ಕಾಫಿ ತೊಗೊಂಡಿದ್ದೀನಿ. 1 ಕಪ್ ಡೈಲಿ ತೊಗೊಂಡ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ನೈಟ್ ಊಟಕ್ಕೆ ಸ್ಯಾಂಡ್ವಿಚ್ ಮಾಡ್ಕೊಂಡಿದ್ವಿ. ಆ್ಯಕ್ಚುಲಿ ಯಾರೂ ಇಲ್ಲ, ನಾನು ಈ ನನ್ನ ಕ್ಯೂಟ್ ಮೈದಂತರು ಇದ್ದರು. ಸೊ ನಾವು 3 ಜನ ಸ್ಯಾಂಡ್ವಿಚ್ ಮಾಡ್ಕೊಂಡ್ವಿ. ಬಿಸಿ ಬಿಸಿ ಸ್ಯಾಂಡ್ವಿಚ್ ತಿನ್ನಬೇಕು ಅಂದ್ಕೊಂಡೆ, ಬಟ್ ಅಷ್ಟೊತ್ತಿಗೆ ಕ್ಲೈಂಟ್ ಕಾಲ್ ಬಂತು. ಹಾಗೇನೋ ಒಂದು 1/2 hour ಸ್ಯಾಂಡ್ವಿಚ್ ತಿನ್ನೋಕ್ಕಾಗಲಿಲ್ಲ, ಅದು ಹಾಗೇ ತಣ್ಣಗಾಯಿತು. ಸೊ ನಂತರ ಅವ್ರ ಕಾಲ್ ಮುಗಿಸಿ ಅವ್ರಿಗೇನು ಪ್ಲ್ಯಾನ್ ಇತ್ತು ಎಕ್ಸ್ಪ್ಲೈನ್ ಮಾಡಿ ನಾನು ಸ್ಯಾಂಡ್ವಿಚ್ ತಿನ್ನೋಕೆ ಹೋದೆ. ಬಟ್ ಎಲ್ಲ ಫುಲ್ ತಣ್ಣಾಗಿತ್ತಾ, ಏನು ಮಾಡೋಕ್ಕಾಗಲ್ಲ, ಇನ್ನು ಮಾಡಿದ್ದೀನಿ, ತಿನ್ನಲೇಬೇಕಲ್ಲ, ವೇಸ್ಟ್ ಅಂತೂ ಮಾಡೋಂಗಿಲ್ಲ. ಸೊ ಆರಾಮಾಗಿ ಅದನ್ನೇ ತಿಂದೆ, ಇನ್ನೇನು ಮಾಡೋದು. ಸೊ ಚೀಸು, ವೆಜ್ಜಸ್ ಲೋಡೆಡ್ ಸ್ಯಾಂಡ್ವಿಚ್. ನಾನು ಇಲ್ಲಿ ಬ್ರೆಡ್ ತೊಗೊಂಡಿರೋದು ವೀಟ್ ಬ್ರೆಡ್ ತೊಗೊಂಡಿದ್ದೀನಿ. ನೀವು ಕೂಡ ಯಾವ ಬ್ರೆಡ್ಡಾರು ತೊಗೊಬೋದು. ನಾನು ಮನೇಲಿ ಏನು ಬ್ರೆಡ್ ಇತ್ತು ಅದು ತೊಗೊಂಡಿದ್ದೀನಿ. ಸೊ ಅದು ಸ್ಯಾಂಡ್ವಿಚ್ ತಿಂದು ವಾಕ್ ಮುಗಿಸ್ಕೊಂಡು ಬಂದೆ ನೈಟು. ಸೊ 10 o'clock ಆಗಿತ್ತು ವಾಕ್ ಹೋಗಿ ಬಂದಾಗ. ಮಳೆ ಬಂದಿರೋದ್ರಿಂದ ರೋಡ್ ಅಂತೂ ಇಲ್ಲ, ಬರೀ ಕಲ್ಲುಗಳೇ ಎದ್ದು ಕಾಣ್ತಾ ಇದೆ. ಸೊ ಇದಾಗಿತ್ತು ನನ್ನ ದಿನ. ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್.